ಏನೋ ಆಗುತ್ತೆ ಅಂತ ಜೀವ ಕೈಯಲ್ಲಿ ಇಟ್ಕೊಂಡು ಒದ್ದಾಡೋ ಬದಲು ಏನಾದರೂ ಆಗಲಿ ಅಂತ ಬಿಟ್ಬಿಡೋದು ಒಳ್ಳೇದಲ್ವೇನೋ. ಏನಲ್ಲ ನೀನು ಪ್ರಾಬ್ಲಮ್, ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಕಣಪ್ಪ. ಪ್ರಪಂಚದಲ್ಲೇ ಇಲ್ಲದೆ ಇರೋ ಪ್ರಾಬ್ಲಮ್ ನಿಂದು. ಸತ್ಯ ಅಂತೆ ಸುಳ್ಳಂತೆ. ಮದುವೆ ಆಯ್ತಾ, ಸಂಸಾರ ಮಾಡಿದ್ವಾ, ಅಲ್ಲಿಗೆ ಮುಗೀತಲ್ಲ. ನಾನು ಅದನ್ನೇ ಅಪ್ಪ ಹೇಳ್ತಿರೋದು. ಅವಳು ಕೇಳ್ಬೇಕಲ್ಲ. ಚಿಂತೆ ಮಾಡಬಾರ್ದು, ಆಗಿದ್ದಾಗ್ಲಿ ಅಂತ ನಾನು ಎಷ್ಟೋ ಸಲ ಅನ್ಕೋತೀನಿ ಕಣ. ಆದ್ರೆ ಅದು ಯಾವುದೂ ಆಗ್ತಿಲ್ಲ ನೋಡು. ನಾನು ಲಕ್ಷ್ಮಿ ಮೊದಲಿನ ಥರ ಆಗಬೇಕು, ಈ ಸ್ಥಿತಿಯಿಂದ ಹೊರಗಡೆ ಬರಬೇಕು. ಏನಾದರೂ ಸೊಲ್ಯೂಷನ್ ಇದ್ರೆ ಹೇಳು. ನೋಡು, ನಮಗೆ ತಲೆನೋವು ಬಂದರೆ ವಾಸಿ ಆಗೋದಕ್ಕೆ ಮಾತ್ರನೇ ತಗೋಬೇಕು ಅಂತ ಏನೂ ಇಲ್ಲ. ನಮ್ಮ ದೇಹದಲ್ಲಿ ತಲೆನೇ ಇಲ್ಲ ಅನ್ಕೊಂಡ್ರೆ ವಾಸಿ ಆಯ್ತಲ್ಲ. ಏನೋ ಹೇಳ್ತಿದ್ಯಾ? ನಾನು ಆಗ್ಲಿಂದ ಅದನ್ನ ಹೇಳ್ತಾ ಇರೋದು. ನೋಡು ಮಗ, ಸಮ್ ಟೈಮ್ಸ್ ಏನು ಯೋಚನೆ ಮಾಡದೆ ಸುಮ್ಮನೆ ಇರೋದೇ ಒಂದು ಸೊಲ್ಯೂಷನ್ನು. ಯಾರಿಗೆ ಗೊತ್ತು, ನಾವು ಸುಮ್ಮನೆ ಇರೋದೇ ಪರಿಹಾರ ಆಗ್ಬೋದಪ್ಪ. ಇದ್ಯಾರಪ್ಪ ಈ ಟೆನ್ಷನಲ್ಲಿ? ಓ ಅತ್ತೆ, ಶುರುವಾಯ್ತು ತಲೆನೋವು ನಿನಗೆ ಮತ್ತೆ. ಏನಂದ ಲಕ್ಷ್ಮಿ ಅವನು? ನಾವು ದಿನ 9 ಗಂಟೆಗೆ ಬರ್ತೀವಲ್ಲ, ಹಂಗೆ ಬರೋದಾ? ಲಕ್ಷ್ಮಿ, ನೀನು ಹಿಂಗೆ ಸುಮ್ಮನೆ ಇದ್ರೆ ನಾವೇನಂತ ಅರ್ಥ ಮಾಡ್ಕೊಬೇಕು? ಪ್ಲೀಸ್ ಅದೇನಾಯ್ತು ಅಂತ ಹೇಳು. ಯಾಕೆ ಲಕ್ಷ್ಮಿ, ಏನಾಯ್ತು? ಅಶ್ವಿನ್ ಒಪ್ಕೊಂಡಿಲ್ವಾ? ಕಷ್ಟ ಆಗುತ್ತೆ ಅಂದ್ರೆ ಇಲ್ಲಿಂದ ಕೆಲಸ ಬಿಟ್ಟು ಹೋಗ್ಬೋದು. ನಾನು ಯಾರು ಹೋಗೋದು ಬೇಡ ಅಂತ ಹೇಳಿಲ್ವಲ್ಲ. ಇಲ್ಲ, ಒಪ್ಕೊಂಡಿಲ್ಲ. ನಂಗೆ ಗೊತ್ತಿತ್ತು ಅವನು ಒಪ್ಕೊಳ್ಳಲ್ಲ ಅಂತ. ಅವನು ನಮ್ಮೆಲ್ಲರನ್ನು ಕೆಲಸದಿಂದ ತೆಗಿಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಇನ್ನು ಹೆಂಗೆ ನಮ್ಮ ಮಾತು ಕೇಳ್ತಾನೆ ಹೇಳು? ನಮ್ಗಿರೋದು ಇದೊಂದೇ ಕೆಲಸ. ಇದನ್ನ ಬಿಟ್ಟು ಎಲ್ಲಿ ಹೋಗೋದು, ಏನ್ ಮಾಡೋದು, ಮಕ್ಕಳು ಮರಿನ ಹೇಗೆ ಸಾಕೋದು? ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ. ಅವ್ರ ಕೈಲಿ ಇವಾಗ ಅಧಿಕಾರ ಇದೆ, ನಮ್ಮ ಕೈಲಿರೋದು ಅಸಹಾಯಕತೆ ಅಷ್ಟೇ. ಅದೇ ಈಗ ಅವ್ರದ್ದು ಅಡ್ವಾಂಟೇಜ್ ಆಗಿದೆ. ಹಾಗಂತ ಅವ್ರಿಗೆ ಬಿಟ್ಕೊಡೋದು ಬೇಡ. ಆದರೆ ನನಗೆ ಇವಾಗ ಏನು ಮಾಡಬೇಕು ಅಂತ ಸ್ವಲ್ಪನೂ ತೋಚ್ತಿಲ್ಲ. 1-2 ದಿನ ನನಗೆ ಟೈಮ್ ಕೊಡಿ. ಅದೆಲ್ಲ ಸರಿ ಲಕ್ಷ್ಮಿ, ಅದೇ ನಾಳೆಯಿಂದನೇ 8:00 ಬರ್ಬೇಕಂತ ಹೇಳ್ತಿದ್ದಾನಲ್ಲ, ಏನು ಮಾಡೋದು? ಅಕ್ಕ, 1-2 ದಿನ ಅವ್ರು ಹೇಳೋ ಟೈಮಿಗೆ ಬರೋಣ. ಅಷ್ಟರೊಳಗಡೆ ನಾನು ಏನಾದ್ರು ಒಂದು ಪರಿಹಾರ ಹುಡುಕ್ತೀನಿ. ಸರಿ ಲಕ್ಷ್ಮಿ, 1-2 ದಿವಸ ಕಷ್ಟ ಆದ್ರೂ ಬೇಗ ಬರ್ತೀವಿ. ನಿನ್ ಮೇಲೆ ನಂಬಿಕೆ ಇದೆ. ನೀನೇ ಏನಾದ್ರೂ ಒಂದು ದಾರಿ ಹುಡುಕೊಡ್ಬೇಕು. ಬರೋ ಸಮಸ್ಯೆಯಿಂದ ಓಡೋದ್ರೆ ಸಮಸ್ಯೆ ಬಗೆಹರಲ್ಲ ಮೈ ಡಿಯರ್ ಫ್ರೆಂಡ್. ಮೊದಲು ಸಮಸ್ಯೆನ ತಿಳ್ಕೊ, ಆಮೇಲೆ ಓಡೋಗೋದು ಇರೋದು ಯೋಚನೆ ಮಾಡೋದು. ಹೇಳಿದ್ ಕೇಳಿಸಿಲ್ವೇನೋ? ನೀನು ಇನ್ನೂ ಲೇಟ್ ಮಾಡಿದರೆ ಫೋನ್ ಕಟ್ ಆಗುತ್ತೆ. ಆಮೇಲೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ರಿಸೀವ್ ಮಾಡಿ ಮಾತಾಡು. ಕೂಡ ಇಲ್ಲಿ ಹರಿ, ಬ್ಯುಸಿ ಇದೆಯೇನಪ್ಪ? ಆತೆ ಇಲ್ಲತ್ತೆ, ಬಿಸಿ ಇಲ್ಲ, ಹೇಳಿ. ಅತ್ತೆ ಮನೆ ಕಡೆಯಿಂದ ಫೋನ್ ಬಂದರೆ ಮತ್ತೇನಾಯ್ತು ಅಂತ ಟೆನ್ಷನ್ ಆಗಿರ್ಬೇಕಲ್ವಾ ನಿಮಗೆ? ಸಾರಿ ಕಣಪ್ಪ, ನಮ್ಮಿಂದಾಗಿ ಏನೇನೋ ಆಗ್ತಾ ಇದೆ. ಅಯ್ಯೋ ಅತ್ತೆ, ಈ ಮಾತನ್ನ ನಾನು ನಿಮ್ಗೆ ಹೇಳ್ಬೇಕು. ನೀವೆಲ್ಲ ಆರಾಮಾಗಿದ್ರಿ, ನನ್ನಿಂದಾಗಿ ನಿಮಗೆಲ್ಲ ತೊಂದರೆ ಆಗಿದೆ. ನೀವು ನನ್ನ ಕ್ಷಮಿಸ್ಬೇಕು. ಹಾಗೆಲ್ಲ ಏನೂ ಇಲ್ಲಪ್ಪ. ನಿನ್ನಂಥ ಗಂಡ ಸಿಕ್ಕಿರೋದು ನಮ್ಮ ಲಕ್ಷ್ಮಿ ಪುಣ್ಯ. ನಿಮ್ಮ ಅತ್ತೆ ನೋಡಿದ್ರೆ ಪುಣ್ಯ ಅಂತೇಳಿ, ನೀನು ಹೆಂಡ್ತಿ ನೋಡಿದ್ರೆ ಸಿಡುಕ್ತಾಳಲ್ಲ, ಏನೋ ಇದು? ಹಾಗೆಲ್ಲ ಏನಿಲ್ಲ ಅತ್ತೆ. ಪಾಪ ಲಕ್ಷ್ಮಿ ನನ್ನಿಂದಾಗಿ ಹಿಂಸೆ ಪಡ್ತಿದ್ದಾಳೆ. ಸಂಸಾರ ಅಂದಮೇಲೆ ಈ ರೀತಿ ಸವಾಲುಗಳು ಬರೋದು ಸಹಜನಪ್ಪ. ಇದನ್ನೆಲ್ಲ ಎದುರಿಸಿ ನೀವಿಬ್ಬರು ಒಬ್ರನ್ನೊಬ್ರನ್ನ ಬಿಟ್ಕೊಡದೆ ಜೊತೆನಲ್ಲಿ ನಿಂತಿದ್ದೀರಲ್ಲ, ಅದು ದೊಡ್ಡದು.